ನೋಡೋಕ್ಕೆ ಇದು ನಿಮಗೆ ಚಿಪ್ಸ್ ಥರ ಕಾಣಿಸ್ತಾ ಇರ್ಬೋದು, ಆದರೆ ಇದು ಬಜ್ಜಿ. ನಮ್ಮಮ್ಮನ ರೆಸಿಪಿ ಇದು. ಯಾವ ಇಂಗ್ರೀಡಿಯೆಂಟಲ್ಲಿ ಮಾಡಿರ್ಬೋದು ಅಂತ ಕಮೆಂಟ್ ಮಾಡಿ. ಬನ್ನಿ ಇವಾಗ ನೋಡ್ಕೊಬರೋಣ ಇದನ್ನು ಹೆಂಗೆ ಮಾಡೋದಂತ. ಫಸ್ಟ್ ಒಂದು ಬಾಣಲಿಲಿ ಕಡಲೆ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಯಿಸಿದಂಥ ಎಣ್ಣೆ, ಜೀರಿಗೆ ಮತ್ತು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ, ಮಾಮೂಲಿ ನೀವು ಬಜ್ಜಿ ಯಾವ ಥರ ಮಾಡ್ಕೋತೀರಾ ಆ ಥರ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಬಜ್ಜಿ ನೀವು ಯಾವ ಥರ ಮಾಡ್ಕೋತೀರೋ ಆ ಥರ ಚೆನ್ನಾಗಿ ಕಲಿಸ್ಕೊಂಡು ಒಂದು 5 ನಿಮಿಷ ಅದನ್ನು ಸೈಡಿಗೆ ಎತ್ತಿಡಬೇಕು. ನಮ್ಮಮ್ಮ ಸ್ಟೈಲ್ ಬಜ್ಜಿಯ ಮೇನ್ ಇಂಗ್ರೀಡಿಯೆಂಟ್ ಇವಾಗ ಬರುತ್ತೆ. ಅದೇನಪ್ಪ ಅಂದರೆ ವೀಳ್ಯದೆಲೆ ಚಿಕ್ಕದು, ಇನ್ನು ಎಳೆ ವೀಳ್ಯದೆಲೆನ ತಗೋಬೇಕು. ನೀವು ಮಾಡ್ಕೊಂಡಿರೋವಂಥ ಹಿಟ್ಟಿಗೆ ಕಲಿಸ್ಕೊಂಡು ಚೂರೇ ಚೂರು ಹಾಕಬೇಕು. ಫುಲ್ ಬಜ್ಜಿಗೆ ಹಾಕ್ದಂಗೆ ಜಾಸ್ತಿ ಹಾಕಬಾರ್ದು. ಸ್ವಲ್ಪ ಹಾಕಿ ಕಾದಿರೋ ಎಣ್ಣೆಗೆ ನೀವು ಮಾಡ್ಕೊಂಡಿರೋವಂಥ ಎಲೆನ ಹಿಟ್ಟಿಗೆ ಹೆಚ್ಚಿರ್ತೀರಲ್ಲ ಅದನ್ನು ಹಾಕ್ಕೊಂಡು ನೀವು ನೋಡ್ಬೋದು. ಅಲ್ಲಿ ಎಷ್ಟು ಕಡಿಮೆ ಹಾಕಿರ್ತೀನಿ ಅಷ್ಟನ್ನು ಹಾಕ್ಕೊಳ್ಳಿ ಸಾಕು. ಅದು ಹಾಕ್ಕೊಂಡು ಚೆನ್ನಾಗಿ 2 ಕಡೆನೂ ಬೇಯಿಸ್ಕೊಂಡ್ರೆ ವೀಳ್ಯದೆಲೆ ಬಜ್ಜಿ ರೆಡಿ ಆಗುತ್ತೆ. ಇದೇ ಥರ ಹೆಲ್ತಿ ಬಜ್ಜಿ ನನ್ನ ಚಾನಲಲ್ಲಿ ಒಂದು 3 ಹಾಕಿದ್ದೀನಿ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಬೇಕು ಅಂದರೆ. ಇದನ್ನು ಆರಾಮಾಗಿ ಕಾಫಿ ಜೊತೆ ತಿನ್ಬೋದು. ತುಂಬ ಕ್ರಿಸ್ಪಿ ಆಗಿರುತ್ತೆ. ತಿಂದವ್ರು ಯಾರೂ ಕೂಡ ಇದು ಬಜ್ಜಿನ ಅಂತ ಕೇಳಲ್ಲ, ಎಲ್ಲ ಚಿಪ್ಸ ಅಂತ ಕೇಳ್ತಾರೆ. ಯಾಕಂದರೆ ಇದು ಅಷ್ಟೊಂದು ಕ್ರಿಸ್ಪಿಯಾಗಿ ಬರುತ್ತೆ. ತುಂಬ ಕೂಡ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.